ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಡೇ ಹೇಗಿರುತ್ತೆ ಅಂತ ನೀವು ನೋಡಿ. ಗೈಸ್, ಹೋಗ್ತಾ ಇದ್ದೀವಿ, ಬನ್ನಿ ನೋಡೋದ ಹೆಂಗೈತೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಾಲ್ ಆಫ್ ಮೈಸೂರಿಗೆ. ಇವಾಗ ಬಂದು ಮಾಲ್ ಹತ್ರ. ಮಾಲ್ ಒಳಗೆ ಎಂಟ್ರಿ ಆದ್ವಿ ಗೈಸ್, ಹೋಗ್ತಾ ಇದ್ದೀವಿ. ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ವಿ, ಅದಕ್ಕೆ ನಮ್ಮ ಅಪ್ಪ ತರಕ್ಕೆ ಹೋಗೋಣ. ತಿಂತಾ ಇದ್ದೀವಿ ಎಲ್ಲರೂ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಗೋಬಿ ಆರ್ಡ್ರ್ ಮಾಡಿದ್ವಿ, ಅಪ್ಪ ತಗೋಬೇಕು. ತಿಂದ್ವಿ, ಇದಂತೂ ಸಕ್ಕತ್ತಾಯಿತು ಗೈಸ್. ತಿನ್ಕೊಂಡು ನೆಕ್ಸ್ಟ್ ಮೂವಿ ನೋಡೋಕ್ಕೆ ಹೋದ್ವಿ. ಥಿಯೇಟ್ರ್ ಒಳಗೆ ಎಂಟ್ರ್ ಆಗ್ತಿದ್ದೀವಿ. ಫಿಲಮ್ ಹೆಸರು ಸೋ ಫ್ರಮ್ ಸೋ. ಗೈಸ್, ಫೈನಲಿ ಮೂವಿ ಮುಗಿಸ್ಕೊಂಡು ಈಚೆ ಬಂದ್ವಿ. 10 ಕಾಲಾಗಿದೆ. ಕಾಮಿಡಿ ಅಂದರೆ ಕಾಮಿಡಿ ಇತ್ತು, ಸಾಕಾಗಿತ್ತು. ಗೈಸ್, ಫೈನಲಿ ಮನೆಗೆ ಬಂದ್ವಿ, ವಾಕಿಂಗ್ ಮಾಡ್ಕೊಂಡು. ಟೈಮ್ 10:40. ಬನ್ನಿ ಗೈಸ್, ನಮ್ಮ ಫಿಲಮ್ ಹೋಗಿದ್ದೆ ಅಲ್ವಾ, ಅಕ್ಕಂಗೆ ಹೆಂಗಿತ್ತು ಫಿಲಮ್ ಕೇಳೋದ ಬನ್ನಿ. ಅಕ್ಕ, ಫಿಲಮ್ಗೆ ಹೋಗಿದ್ವಲ್ಲ, ಹೆಂಗಿತ್ತು ಅಂತೆಲ್ಲ ಚೆನ್ನಾಗಿತ್ತು. ಕಾಮಿಡಿ ಇತ್ತು ಹೆಂಗೆ? ತುಂಬಾ ಮೂವಿ ನೋಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ದೆವ್ವ ಬಂದಾಗ ಹೆದ್ರುಕೋಬಿಟ್ಟೆ. ಆಮೇಲೆ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ಮತ್ತೆ ಮಧ್ಯ ಫಸ್ಟ್ ಇನ್ನೊಂದ್ಸಲ ದೆವ್ವ ಬಂದಾಗ ನಾನು ಸ್ನ್ಯಾಪ್ ಮಾಡೋಕ್ಕೆ ಅಂತ ಫೋನ್ ಎತ್ಕೊಂಡು ರಪ್ಪಲ್ಲಿ ಫೋನ್ ಬಿಟ್ಬಿಟ್ಟೆ, ಅಷ್ಟು ಭಯ ಇತ್ತು. ಚೆನ್ನಾಗಿತ್ತು. ಆಮೇಲೆ ನಾನು ಮಾಲ್ಗೆ ಹೋಗಿ ಯಾವತ್ತೂ ಮೂವಿ ನೋಡೋಕೆ ಹೋಗಿರಲಿಲ್ಲ, ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಮಾಲ್ಗೆ ಹೋಗಿ ನೋಡಿರಲಿಲ್ಲ. ಅದೊಂಥರ ಚೆನ್ನಾಗಿತ್ತು. ಮಾಲಿಗೆ ಹೋಗಿ ಕುತ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದ್ವಿ. ನಂದು ಕಾಲೇಜ್ ವರ್ಕ್ ಐತೆ, ಅದನ್ನೂ ಮಾಡಿಲ್ಲ. ನಾನು ಮೂವಿ ನೋಡೋಕೆ ಹೋಗಿದ್ದೆ. ಇವಾಗ ಕುತ್ಕೊಂಡು ಕಾಲೇಜ್ ವರ್ಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೋಬೇಕು. ನಾವು ಊರಿಗೆ ಹೋಗ್ತಿದ್ದೀವಿ, ಯಾಕಂದರೆ ಅಲ್ಲಿ ದೇವ್ರ ಸ್ಥಾಪನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ದೇವಸ್ಥಾನ ಓಪನಿಂಗ್ ಅಂತ ಊರಿಗೆ ಹೋಗ್ತಾಯಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಆಂಟಿ, ಚಿಕ್ಕಪ್ಪ 3 ಜನ ಹೋಗ್ತಿದ್ದೀವಿ. ಗೌತು ಮತ್ತು ವೈಶುಗೆ ಸ್ಕೂಲ್ ಇರೋ ಕಾರಣ ಅವ್ರು ರಜಾ ಹಾಕೋಕ್ಕಾಗಿಲ್ಲ, ಹಂಗಾಗಿ ಅವ್ರು ಬರ್ತಿಲ್ಲ. ನಾವು ಮಾತ್ರ ಹೋಗೋಣ ಬನ್ನಿ ಗೈಸ್. ನಮ್ಮ ಅಜ್ಜಿ ಊರಲ್ಲಿರೋ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು. ಫೈನಲಿ ಊರಿಗೆ ಬಂದ್ವಿ ಗೈಸ್. ನಾವು ಹೇಳಿರಲಿಲ್ಲ ಅವರಿಗೆ ಬರ್ತಿದ್ದೀವಿ ಅಂತ, ಮನೇಲಿ ಯಾರಿಗೂ ಗೊತ್ತಿಲ್ಲ. ಸರ್ಪ್ರೈಸ್ ಆಗೋದ್ವಿ, ನೋಡೋದು ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ. ನಮ್ಮನ್ನು ನೋಡಿ ಅವ್ರಿಗೆಲ್ಲ ಖುಷಿಯಾಗೋಯ್ತು, ಫುಲ್ ಎಲ್ಲ ಹ್ಯಾಪಿ ಫೀಲ್. ಇದೇ ದೇವಸ್ಥಾನ ಓಪನಿಂಗ್ ಆಗಿದ್ದು, ರಾಮ ಮಂದಿರ. ಪರ ಮಾಡೋಕ್ಕೋಸ್ಕರ ಇಲ್ಲೆಲ್ಲ ಊಟಕ್ಕೆ ಅಡುಗೆ ಮಾಡಿದ್ದಾರೆ. ನೈಟೆಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆವಾಗಲೇ ಊಟ ಮಾಡ್ತಾಯಿದ್ದಾರೆ ಸ್ವಲ್ಪ ಜನ. ವೀರಭದ್ರ ಸ್ವಾಮಿದು ಬಸವಪ್ಪ ಇದು. ನನ್ನ ತಮ್ಮ ಹೋಗಲ್ಲ ಹತ್ರ ಇಟ್ಕೋತಾ ಇದ್ದಾನೆ. ಅದಕ್ಕೆ ನೆನ್ನೆನೇ ಹೋಮ ಎಲ್ಲ ಮಾಡಿದ್ದಾರೆ, ಹೋಮ ಮಾಡಿ ಮುಗಿದಿದೆ. ಇವತ್ತು ದೇವ್ರ ಸ್ಥಾಪನೆ, ಅದು ಆಗೋಗ್ಬಿಟ್ಟಿದೆ, ನಾವು ಹೋಗೋಷ್ಟರಲ್ಲೆಲ್ಲ ಆಗೋಗಿತ್ತು. ಒಳಗಡೆ ಪೂಜೆ ಮಾಡಿದ್ದಾರೆ ದೇವ್ರದ್ದು.
ಈ ವಿಗ್ರಹನ ಅಲ್ಲಿ ಸ್ಥಾಪನೆ ಮಾಡಿರೋದು ರಾಮ ಮಂದಿರ. ಸ್ವಾಮೀಜಿ ಮತ್ತು ಅಶ್ವಥ್ ಸರ್ ಹಾಗೂ ಸುಮಲತಾ ಮೇಡಮ್ ಎಲ್ಲರೂ ಬರ್ತಿದ್ರು. ಸ್ವಾಗತ ಮಾಡ್ತಿದ್ದಾರೆ. ಸಾಕಲ್ವಾ ಇದೇನು ಬರೀ ಕೂರ್ಸಿಲ್ಲ ಆಂಟಿ ಇವಾಗ ಗೌರ್ಮೆಂಟ್ ಆಂಟಿ ಎಷ್ಟು ಈ ಕಡೆ ತಿರ್ಗೋ ಅದಲ್ಲ ಆನಲೇ ಐತೆ. ನಿಮ್ಮ ಅಣ್ಣ ನಿಮ್ಮ ತಮ್ಮನ ಕೈ ಎತ್ತನ್ನು ಸ್ಮೈಲ್ ಮಾಡೋ ನಾಡೋ ಕಾಲ್ ಸುಮಲತಾ ಮೇಡಮ್ ಅವರು ಕಾರಲ್ಲಿ ಬರ್ತಾ ಇದ್ದಾರೆ. ಚೆಂಡು ಡಾಕ್ಟರ್ ಅಂಬರೀಶ್ ಅವರ ಧರ್ಮಪತ್ನಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಅಕ್ಕ ನಿಮ್ಮ ಬ್ಲಾಗ್ ನೇಮ್ ಹೇಳಿ. ನಂದು ಅನನ್ಯ ಗೌಡ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಾಡಿ ಗೈಸ್, ಮಿಸ್ ಮಾಡಬೇಡಿ ಇವ್ರದ್ದು ಎಲ್ಲ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ನೋಡಿ. ಇವ್ರದ್ದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯ್ತಾ, ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಎಲ್ಲರೂ. ನೋಡ್ಲೇ ಅಲ್ಲಿ ನೋಡಿ, ಇದೆ ದೇವಸ್ಥಾನ ಗೈಸ್. ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್. ಅನು ಅಕ್ಕ ಹೋಗ್ತಾ ಇದ್ದಾರೆ ಅವ್ರ ಊರಿಗೆ. ಅನು ಅಕ್ಕ ಬಾಯ್ ಬಾಯ್ ಬಾಯ್. ನಮ್ಮನ್ನ ಕಳ್ಸೋಕ್ಕೆ ನೋಡಿ ಗೈಸ್ ಎಲ್ಲರೂ ಬಂದು ನಿಂತಿದ್ದಾರೆ. ಹೋಗೋಣ ಅನ್ಕೊಂಡಿದೀವಿ. ನಾವು ಹೊರಟ್ವಿ. ವೈಶು ಮತ್ತೆ ಗೌತು ಸ್ಕೂಲಿಂದ ಬರೋಷ್ಟಲ್ಲಿ ಹೋಗ್ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಬೇಗ ಹೊರಟ್ವಿ ನಾವು. ಬಾಯ್. ಸರ್ಗೆತ್ತೆ ನೀನು ಬಾಯ್. ಹಾಗೆ ಬರ್ತಾ ಆಂಟಿಯವ್ರ ಮನೆ ಹತ್ರ ಹೋಗಿದ್ವಿ. ಇಷ್ಟು ಫಿನಿಶ್ ಆಗಿದೆ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿದೆ ಗೈಸ್. ಈ ಇಯರಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲ. ಗೃಹಪ್ರವೇಶ ಮಾಡಿ ಹೊಸ ಮನೆಗೆ ಹೋಗೋದೆ.